ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕ್ಯಾಂಟ್ರಿಂಗ್ ಸ್ಟೈಲಲ್ಲಿ ಯಾವ ರೀತಿ ಮೈಸೂರು ಪಾಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಟ್ರ್ ಮಾಡುವ ಶೈಲಿಯಲ್ಲಿ ನನ್ನ ತಮ್ಮ ಭಟ್ರು ಅವನೇ ಮಾಡಿಕೊಟ್ಟಿರೋದು. ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಮೆಥಡಲ್ಲಿ ಮಾಡಿ ತುಂಬಾ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಮೊದಲಿಗೆ ಒಂದು ತಟ್ಟೆನ ತೊಗೊಂಡಿದ್ದೀನಿ. ತಟ್ಟೆಗೆ 2 ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಾನು ತುಪ್ಪ ಸೇರಿಸ್ತಾ ಇಲ್ಲ, ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ನೀಟಾಗಿ ಎಲ್ಲ ಅಪ್ಲೈ ಮಾಡಬೇಕಾಗುತ್ತೆ ತಟ್ಟೆಗೆ ಎಣ್ಣೆಯನ್ನು. ನೀಟಾಗಿ ನೋಡಿ ಆ ರೀತಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ. ನಾವು ಮೈಸೂರು ಪಾಕು ಹಾಕಿದಾಗ ಅದಕ್ಕೆ ಅಂಟೋದಿಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಆದ್ದರಿಂದ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ಮೊದಲೇ ಒಂದು ಲೋಟ ಹಾಕ್ಕೊಂಡಿದ್ದೀನಿ. ಅದೇ ಲೋಟದಲ್ಲಿ ಎಲ್ಲ ಅಳತೆ ಪ್ರಕಾರವಾಗಿ ತೋರಿಸ್ತಾ ಇದ್ದೀನಿ. 2 ಲೋಟ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಒಂದು ಬಾಣಲಿಗೆ ತಳ ಮಂದ ಇರಬೇಕು, ಆ ರೀತಿಯಾದ ಬಾಣಲಿ ತಗೊಳ್ಬೇಕಾಗುತ್ತೆ. ಅದೇ ಲೋಟದಲ್ಲಿ 2 ಲೋಟ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ನಾನು ಒಂದು ಲೋಟ ಅಳತೆ ಪ್ರಕಾರವಾಗಿ ತೋರಿಸ್ತಾ ಇದ್ದೀನಿ. ಈ ಪ್ರಕಾರವಾಗಿ ಅಳತೆ ನೋಡಿಕೊಂಡು ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ತುಂಬಾ ಸಾಫ್ಟಾಗಿ ಮೃದುವಾಗೂ ಸಹ ಬರುತ್ತೆ ಮೈಸೂರು ಪಾಕು. ಅದೇ ಲೋಟದಲ್ಲಿ 1/4 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಅದೇ ಲೋಟದಲ್ಲಿ 1 ಲೋಟ ಆಗುವಷ್ಟು ಕಡಲೆ ಹಿಟ್ಟನ್ನು, ಮಾಮೂಲಿ ಬೋಂಡ ಮಾಡುವಂತಹ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಲ್ದಿ ಮಾಡ್ಕೊಂಬಂದು ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಸಾಫ್ಟಾಗಿ ಮೃದುವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಕಡಲೆ ಹಿಟ್ಟನ್ನು. ಹಾಗೇನೂ ಸಹ ಹಾಕ್ಕೊಳ್ಬೋದು. ನಾನು ಮೊದಲೇ ಎಣ್ಣೆ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಪಾಕನೂ ಅಷ್ಟೊತ್ತಿಗೆ ರೆಡಿ ಆಗಿದೆ. ಪಾಕ ಜಾಸ್ತಿ ಗಟ್ಟಿ ಬರಬಾರ್ದು, ಆ ರೀತಿಯಾಗಿ ಬರಬೇಕು. ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ. ನೋಡ್ಕೊಳ್ಳಿ, ಪರ್ಫೆಕ್ಟಾಗಿ ಈ ರೀತಿಯಾಗಿ ಬಂದರೆ ಮೈಸೂರು ಪಾಕ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸಾಫ್ಟಾಗಿ ಮೃದುವಾಗೂ ಸಹ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗ ನೋಡಿ ಪಾಕ ಬಂದಿದೆ. ನಾನು ಏನು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನೋ ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಹಾಗಂತ ಲೋ ಫ್ಲೇಮಲ್ಲೂ ಇಟ್ಕೊಳ್ಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟುಗಳೆಲ್ಲ ಏನು ಇಲ್ಲದ ಹಾಗೆ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಒಂದು ಸ್ವಲ್ಪ ಗಟ್ಟಿ ಅನಿಸುತ್ತೆ. ಆಗ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು 1 ಕಲ್ಲು ಆಗುವಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಮಾತ್ರ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಕಲ್ಲರ್ಗೆ ಅಂತ. ನೋಡಿ ಆ ರೀತಿ ಒಂದು ಸ್ವಲ್ಪ ಮಂದ ಬರಬೇಕು. ಆಗನೇ ನಾವು ಎಣ್ಣೆ ಅನ್ನೋದು ಹಾಕ್ಕೊಳ್ಬೇಕು. ಎಣ್ಣೆ ಮೊದಲೇ ಕಾಯಿಸ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆನ. ಆ ರೀತಿ ಸ್ವಲ್ಪ ತಿಕ್ಕಾಗಿ ಆದಾದಮೇಲೆ ನಾವು ಏನು ಎಣ್ಣೆಯನ್ನು ಕಾಯಿಸ್ಕೊಂಡಿದ್ದೀವೋ ಆ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಅದು ಕುಡಿಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಕೈ ಬಿಡಬಾರ್ದು, ಕೈ ಬಿಟ್ಟರೆ ತಳ ಅಂಟುತ್ತೆ. ಸೇಮ್ ಇದೇ ಮೆಥಡಲ್ಲೇ ಅಡುಗೆ ಭಟ್ರು ಮಾಡೋದು. ನೋಡಿ ಎಣ್ಣೆ ಎಲ್ಲ ಹೀರ್ಕೊಂಡು ಬಿಟ್ಟಿದೆ. ಈಗ ಇನ್ನೂ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 3ರಿಂದ 4 ಸತಿ ನಾನು ಎಣ್ಣೆಯನ್ನು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀವೋ ಆ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಅದೆಷ್ಟು ಬೇಕೋ ಅಷ್ಟು ಕುಡಿಯುತ್ತೆ. ಮತ್ತು ಎಣ್ಣೆ ಅದು ಮೈಸೂರು ಪಾಕ್ ಅನ್ನೋದು ರೆಡಿ ಆದಮೇಲೆ ಎಣ್ಣೆ ಅದಷ್ಟು ಕದೆ ಬಿಟ್ಬಿಡುತ್ತೆ. ಆಗ ರೆಡಿ ಆಗಿದೆ ಅಂತ ನೋಡಿ ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಆಗಾಗ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆಯನ್ನು. ಎಣ್ಣೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು, ಹಾಗಂತ ಕಡಿಮೆನೂ ಸೇರಿಸ್ಕೊಳ್ಬಾರ್ದು. ಒಂದು 2 ಸೌಟ 3 ಸೌಟ ಅಷ್ಟು ಹಾಕ್ಕೊಂಡು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ತಳ ಬಿಟ್ಟರೆ ಸಾಕು, ತಳ ಅಂಟಿಬಿಡುತ್ತೆ. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ಆ ರೀತಿಯಾಗಿ ತಳ ಬಿಡಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಆಗ ಆಗಿದೆ ಅಂತ ಗೊತ್ತಾಗುತ್ತೆ. ಅದು ಇನ್ನೂ ಎಣ್ಣೆ ಕುಡಿದಿದೆ ನೋಡಿ, ಇನ್ನೂ ಬಿಡುತ್ತೆ. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ತುಪ್ಪ ಒಂದು 2ರಿಂದ 3 ಚಮಚ ಆಗೋಷ್ಟು ತುಪ್ಪವನ್ನು ಸೇರಿಸಿದ್ದೀನಿ. ಆಪ್ಷನಲ್ಲು ಬೇಕು ಅಂದರೆ ಸೇರಿಸ್ಕೊಳ್ಬೋದು. ಒಂದು 2-3 ಚಮಚ ತುಪ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಆ ರೀತಿಯಾಗಿ ಉಂಟೆ ರೀತಿಯಾಗಿ ಬಂದರೆ ಸಾಕಾಗುತ್ತೆ. ನೋಡಿ ಎಣ್ಣೆ ಎಲ್ಲ ಕುಡಿದು ಬಿಡ್ತಾ ಇದೆ. ತೋರಿಸ್ತೀನಿ ರೀ. ಆ ರೀತಿಯಾಗಿ ಬಿಟ್ಟರೆ ಆಯಿತು. ಮೈಸೂರು ಪಾಕ್ ಅನ್ನೋದು ರೆಡಿ ಆಗಿರುತ್ತೆ. ಪರ್ಫೆಕ್ಟಾಗಿ ಆಗಿರುತ್ತೆ. ಉಂಟೆಗೂ ಬಂದಿದೆ ನೋಡಿ. ಆ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟೂ ಅಷ್ಟೇ. ಸೇಮ್ ಅಡುಗೆ ಭಟ್ರು ಮಾಡುವ ರೀತಿಯಾಗಿ ಮಾಡ್ತಾ ಇರೋದು. ಅವನು ಅಡುಗೆ ಭಟ್ರು, ಅದರಿಂದ ಅವನ ಕೈಯಲ್ಲೇ ಮಾಡಿಸಿದ್ದೀನಿ. ನನ್ನ ತಮ್ಮ ಅಡುಗೆ ಭಟ್ಟ, ಅದರಿಂದ ಅವನ ಕೈಯಲ್ಲೇ ಮಾಡಿಸಿದ್ದೀನಿ.
ನೋಡಿ ಮೈಸೂರು ಪಾಕ್ ಅನ್ನೋದು ರೆಡಿ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ. ಎಣ್ಣೆ ಅನ್ನೋದು ಬಿಡ್ತಾ ಇದೆ ನೋಡಿ, ಬಿಟ್ಟಿದೆ. ಈಗ ಅದನ್ನು ಎತ್ಬಿಟ್ಟು ಒಂದು ತಟ್ಟೆಗೆ, ಅದೇ ತಟ್ಟೆಗೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಯಾವ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನೋ ಅದೇ ತಟ್ಟೆಗೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ತಣ್ಣಕ್ಕೆ ಆಗಕ್ಕಂತ ಬಿಡಬೇಕು. ನೀಟಾಗಿ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. 1 ಅವರು 1-2 ಅವರ್ ಆರಬೇಕು ಚೆನ್ನಾಗಿ, ಆಗನೇ ಚೆನ್ನಾಗಿ ಬರುತ್ತೆ ಅದು. 1-2 ಅವರ್ ಆದಮೇಲೆ ಕಟ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಬಿಸಿ ಇದೆ, ನಾನು ಬೇಗ ಕಟ್ ಮಾಡ್ತಾ ಇದ್ದೀನಿ. ನಮ್ಗೆ ಯಾವ ಶೇಪಲ್ಲಿ ಬೇಕೋ, ಎಷ್ಟು ಗಾತ್ರ ಬೇಕೋ ಆ ರೀತಿಯಾಗಿ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಮೆಥಡಲ್ಲಿ ಮಾಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಮೊದಲು ನೋಡ್ಬೋದು. ಈಗ ನೋಡಿ ಅದನ್ನು ಎತ್ಬಿಟ್ಟು ಒಂದು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಬಿಸಿ ಇದೆ, ಆದ್ದರಿಂದ ಸರಿಯಾಗಿ ಬಂದಿಲ್ಲ. ಚೆನ್ನಾಗಿ ಆರಿದಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತು ತಟ್ಟೆಗೆ. ಅದರಲ್ಲಿರೋ ಎಣ್ಣೆ ಎಲ್ಲ ಕುಡ್ದಾಕಿದೆ ನೋಡಿ, ಬೇಕಾದರೆ ಅಬ್ಸರ್ವ್ ಮಾಡಿ. ಅದು ಎಣ್ಣೆ ಅದರಲ್ಲಿ ಇರೋದು ಮತ್ತೆ ಎಣ್ಣೆ ಎಲ್ಲ ಕುಡ್ದಾಕಿದೆ ನೀಟಾಗಿ. ಈಗ ನೋಡಿ ಒಂದು ತಟ್ಟೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಮೈಸೂರು ಪಾಕ್ ಅನ್ನೋದು. ಇನ್ನೇನು ಹಬ್ಬಗಳೆಲ್ಲ ಶುರು ಆಗಿದೆ, ಒಂದು ಸತಿ ಟ್ರೈ ಮಾಡಿ ನೋಡಿ ಇದೇ ವಿಧಾನದಲ್ಲಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ. ಹೊರಗಡೆಯಿಂದ ತಂದು ತಿನ್ನೋ ಬದಲು ಮನೆಯಲ್ಲಿನೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ, ಮೃದುವಾಗಿ ಸಾಫ್ಟಾಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.